ಆಳ್ವಾಸ್ ಸಂಸ್ಥೆಯ ವಾರ್ಷಿಕವಾಗಿ ನಡೆಯುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಎಂಬುದು. ಇವತ್ತು ಈ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳಕ್ಕೂ ಕೂಡ ಆಳ್ವಾಸ್ ನುಡಿಸಿರಿಯಾಗೆ, ಆಳ್ವಾಸ್ ವಿರಾಸತ್ತಿನಾಗೆ ಭಾಳ ದೀರ್ಘವಾದಂಥ ಒಂದು ಇತಿಹಾಸ ಇದೆ. ಇವತ್ತು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವೂ ಕೂಡ ಇದು 16ನೇ ಉದ್ಯೋಗ ಮೇಳವಾಗಿ ಮೂಡಿಬಂದಿದೆ. ಇದರ ಜೊತೆಯಲ್ಲಿ ನಾವು ಮೂಡುಬಿದ್ರೆಯನ್ನು ಬಿಟ್ಟು ಕೂಡ ಕೆಲವು ಉದ್ಯೋಗ ಮೇಳವನ್ನು ಮಾಡಿ ಇವತ್ತು ಇದು 23ನೇ ಉದ್ಯೋಗ ಮೇಳ ಇವತ್ತು ಆಗ್ತಾ ಇರೋದು. ಹೇಗೆ ನುಡಿಸಿರಿ ವಿರಾಸತ್ ನಮ್ಮ ಜಿಲ್ಲೆ ರಾಜ್ಯವನ್ನು ಮೀರಿ ದೇಶೀಯ ಮಟ್ಟಕ್ಕೆ ಹೋಯಿತೋ ಅದೇ ರೀತಿ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವೂ ಕೂಡ ನಮ್ಮ ಕ್ಯಾಂಪಸ್ಸಿಂದ ನಮ್ಮ ಜಿಲ್ಲೆ ರಾಜ್ಯವನ್ನು ಮೀರಿ ಈಗ ದೇಶೀಯ ಮಟ್ಟದಲ್ಲಿ ವರೆಗೆ ಈ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಗಿ ಬೃಹತ್ ಉದ್ಯೋಗ ಮೇಳ ಎಂಬ ಒಂದು ಹೆಸರಿಗೆ, ನಮ್ಮ ದೇಶದ ಬೃಹತ್ ಉದ್ಯೋಗ ಮೇಳ ಎಂಬ ಹೆಸರಿಗೆ ಕೀರ್ತಿಗೆ ಪಾತ್ರವಾಯಿತು. ಇದು ನನಗೆ ಭಾಳ ಸಂತೋಷದ ವಿಚಾರ. ಈ ಸಲ ಆಗಸ್ಟ್ 7 ಮತ್ತು ಆಗಸ್ಟ್ 8ರಂದು ಇವತ್ತು ನಡೆಯುವಂಥ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ, ಇದು 7ರಂದು ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ವಿದ್ಯಾಗಿರಿಯ VS ಆಚಾರ್ಯ ಸಭಾಂಗಣದಲ್ಲಿ ಇದು ನಡೆಯಲಿಕ್ಕಿದೆ. ಉದ್ಘಾಟನೆಯನ್ನು UT ಖಾದರ್ ಅವರು ಮಾಡ್ತಾರಂತೇಳಿ ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಂಸದರಂಥ ಬ್ರಿಜೇಶ್ ಚೌಟ್ರು ಅವರು ಬರ್ತಾರೆ. ಅವರು ಬಂದು ಭಾಳ ಮುಖ್ಯ ಅತಿಥಿಯಾಗಿ ಇದ್ದಾರೆ ಬ್ರಿಜೇಶ್ ಚೌಟರ್ ಅವರು. ಮತ್ತು ನಮ್ಮ ಶಾಸಕರು ಕೂಡ ಇದ್ದುಕೊಂಡು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಇದ್ದುಕೊಂಡು ಬೇರೆ ಬೇರೆ ನಮ್ಮ ರಾಜಕೀಯ ಧುರೀಣರು, ಬೇರೆ ಬೇರೆ ಜನರು ಇದ್ದುಕೊಂಡು ನಡೆಯುವಂಥ ಅದೊಂದು ಉದ್ಘಾಟನಾ ಸಮಾರಂಭ. ಬಹಳ ಮುಖ್ಯವಾಗಿ ಪ್ರತಿ ಸಮಯ ಕೂಡ ಉದ್ಯೋಗ ಮೇಳವನ್ನು ನಾವು ಮಾಡುವಾಗ ಒಂದು ಕೆಲವರನ್ನು ನಾವು ಗೌರವಿಸ್ತೇವೆ. ಮತ್ತು ಈ ಸಲದ ಉದ್ಯೋಗ ಮೇಳವನ್ನು ನಾವು ಮೊನ್ನೆ ಸ್ವರ್ಗಸ್ಥರಾದಂಥ AK ಮಹೇಶ್ ಶೇಖರ್ ಅವರಿಗೆ ಅರ್ಪಣೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಮುಖ್ಯ ಕಾರಣ AK ಮಹೇಶ್ ಶೇಖರ್ ಅವರು ನಮ್ಮ 16 ವರ್ಷದ ಹಿಂದೆ ನಮ್ಮ ಉದ್ಯೋಗ ಮೇಳವನ್ನು ಮಾಡುವಾಗ ನಮ್ಮೊಟ್ಟಿಗೆ ಇದ್ದವರು. 2 ಉದ್ಯೋಗ ಮೇಳದಲ್ಲಿ ಸಕ್ರಿಯವಾಗಿ ಇದ್ದುಕೊಂಡು ನಮಗೆ ಪ್ರಾರಂಭದ ಸಮಯದಲ್ಲಿ ಭಾಳ ದೊಡ್ಡ ಸಹಕಾರವನ್ನು ಕೊಟ್ಟ ಅಂಥ ಮಹೇಶ್ ಶೇಖರ್ ಅವರು ಇವತ್ತು ನಮ್ಮೊಟ್ಟಿಗಿಲ್ಲ. ಆದ್ದರಿಂದ ಅವರ ಒಂದು ಸ್ಮರಣೆಯಾಗಿ ನಮಗೆ ಆ ದಿವಸದ ಉದ್ಘಾಟನಾ ಸಮಾರಂಭ ಆಗುವ ವೇದಿಕೆಗೆ ಅವರ ಹೆಸರನ್ನು ಇಡಬೇಕು ಅಂತ ನಾವು ನೆನೆಸಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಾವು ಭಾಳ ಮುಖ್ಯವಾಗಿ 5 ಜನ ಕರಾವಳಿಯ ಸಾಧಕರಿಗೆ ಇವತ್ತು ನಮ್ಮ ರಾಜ್ಯ ದೇಶದಲ್ಲಿ ಬೇಕಾದಷ್ಟು ಸಾಧಕರಿದ್ದಾರೆ. ಆದರೆ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಮತ್ತು ಸಮಾಜಮುಖಿ ಸೇವೆಯಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದಲ್ಲಿ ಎಂದಿನಂತೆ ನಾವು ಅವರನ್ನು ಸನ್ಮಾನ ಮಾಡಲಿಕ್ಕಿದ್ದೇವೆ. ಈ ದೃಷ್ಟಿಯಲ್ಲಿ ಒಂದು ಸಂಸ್ಥೆಗೆ ಕೊಡುವಂಥ ಒಂದು ಸನ್ಮಾನವನ್ನು ಇವತ್ತು ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ KM ಜನಾರ್ದನರು ಆ ದಿವಸ ನಮ್ಮೊಟ್ಟಿಗೆ ಬರ್ತಾರೆ. ಇದನ್ನು ಆ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗಕ್ಕೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಬಹಳಷ್ಟು ನಮ್ಮ MRG ಗ್ರೂಪಿನ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಡಾಕ್ಟರ್ K ಪ್ರಕಾಶ್ ಶೆಟ್ಟರ್ ಅವರಿಗೆ ಮತ್ತು ಭವಾನಿ ಗ್ರೂಪ್ಸಿನ ಸಂಸ್ಥಾಪಕರಾದಂಥ ಮತ್ತು ಅದರ ಅಧ್ಯಕ್ಷರಾದಂಥ ಕುಸುಮಾಧರ D ಶೆಟ್ಟರ್ ಅವರಿಗೆ, ಪ್ರೋವಿಡ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ವಿನ್ಸೆಂಟ್ ಕುಟಿನಾರ್ ಅವರಿಗೆ ಮತ್ತು ಎಕ್ಸ್ಪರ್ಟೈಸ್ ಕಾಂಟ್ರಾಕ್ಟಿಂಗ್ ಕಂಪನಿಯ ಸಹ ಸಂಸ್ಥಾಪಕರಂಥ ಮೊಹಮ್ಮದ್ ಅಶ್ಫಾಕ್ರವರಿಗೆ ನಾವು ಈ ವರ್ಷ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದರ ಒಟ್ಟಿಗೆ ಈ ವರ್ಷ 350ಕ್ಕೂ ಮಿಕ್ಕಿ ಕಂಪನಿಗಳು ಬರಲಿಕ್ಕಿದೆ. ಈಗಾಗಲೇ ಲಿಸ್ಟ್ ಆದ ಹಾಗೆ ಅವರ ಬೇಡಿಕೆಗಳು 26,300ಕ್ಕೂ ಅಧಿಕ ಉದ್ಯೋಗಗಳ ಅವಕಾಶವನ್ನು ಅವರು ನಮಗೆ ತಿಳಿಸಿದ್ದಾರೆ. ಇದರಲ್ಲಿ ನಮಗೆ ಬಹಳ ಸಂತೋಷವಾಗಿದೆ. ಇದರಲ್ಲಿ IT, ITS, ಉತ್ಪಾದನೆ, ಬ್ಯಾಂಕಿಂಗ್, ಆರೋಗ್ಯ, ಔಷಧ, ಆತಿಥ್ಯ, ಚಿಲ್ಲರೆ ವ್ಯಾಪಾರ, ಮಾಧ್ಯಮ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 26,300 ಅಧಿಕ ಉದ್ಯೋಗಾವಕಾಶಗಳು ಲಭ್ಯವಿದೆ. SLC, PUC, ITI, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಹಾಗೂ ವೃತ್ತಿಪರ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಹಾಗೂ
ಅನುಭವ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಅರ್ಹತೆಗೆ ತಕ್ಕ ಉದ್ಯೋಗವನ್ನು ಪಡೆಯಲು ಇದು ಅತ್ಯುತ್ತಮವಂಥ ವೇದಿಕೆ ಆಗಿದೆ. ಆದರೆ ನಮ್ಮ ವಿಜ್ಞಾಪನೆ, ಇದೆಲ್ಲವೂ ಉಚಿತವಾಗಿ ನಡೆಯುವಂಥ ಒಂದು ಉದ್ಯೋಗ ಮೇಳ. ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಆಗಲಿ, ಯಾವುದೇ ಖರ್ಚು ವೆಚ್ಚ ನಮ್ಮ ಬರುವಂಥವರಿಗೆ ಇಲ್ಲ. ಆದರೆ ಅವರು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕಾದ್ದು ಅವರ ಕರ್ತವ್ಯ. ಉದ್ಯೋಗ ಮೇಳಗಳಲ್ಲಿ ಭಾಗವಹಿಸುವ ಕಂಪನಿಯ ಮಾಹಿತಿಯನ್ನು www.alwaspragati.com ವೆಬ್ಸೈಟ್ನಲ್ಲಿ ನಿರಂತರವಾಗಿ ನವೀಕರಿಸ್ತಾ ಬಹಳ ಪಾರದರ್ಶಕ ರೂಪದಲ್ಲಿ ಇಟ್ಟಿದ್ದೇವೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಗಂಟೆ ಅರ್ಧ ಗಂಟೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಪಾರದರ್ಶಕ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯಗಳಿಂದ ಆಗಮಿಸುವ ಅಭ್ಯರ್ಥಿಗಳಿಗೆ ಆಗಸ್ಟ್ 6ರಂದು ಉಚಿತ ವಸತಿ ಬೇಕಿದ್ದರೆ ಅದನ್ನು ನಾವು ನಮ್ಮ ಇತಿಮಿತಿಯಲ್ಲಿ ಕೊಡುವವರಿದ್ದೇವೆ. ಮತ್ತು ಇದಲ್ಲದೆ ITI ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಕರ್ಯವನ್ನು ಕೂಡ ನಾವು ಅವರ ವಿದ್ಯಾಸಂಸ್ಥೆಯಿಂದ ಮಾಡುವವರಿದ್ದೇವೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಈಗಾಗಲೇ ಕೆಲವು ನಂಬರ್ಗಳನ್ನು ಕೊಟ್ಟಿದ್ದೇವೆ. ಆ ನಂಬರ್ಗಳನ್ನು ಕೊಡಿ. ಎಲ್ಲರೂ ಕೂಡ ನಾನು ಪುನಃ ಹೇಳೋದು, ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಆನ್ಲೈನ್ ನೋಂದಣಿ ಮಾಡಿಕೊಳ್ಬೇಕು ಎಂಬುದೇ ನಮ್ಮ ಆಶಯ. ಇದನ್ನು ನಿಮ್ಮಲ್ಲೂ ವಿನಂತಿ ಮಾಡೋದಿಷ್ಟೇ. ಇದು ಬೃಹತ್ ಉದ್ಯೋಗ ಮೇಳ ಮತ್ತು ಭಾಳ ಟ್ರಾನ್ಸ್ಪರೆಂಟಾಗಿ ನಡೆಯುವ ಉದ್ಯೋಗ ಮೇಳ. ಇದರ ಎಲ್ಲ ಖರ್ಚು ವೆಚ್ಚವನ್ನು ಆಳುವ ಸಂಸ್ಥೆ ಭರಿಸುವುದು. ಯಾರಿಂದಲೂ ಯಾವ ಶುಲ್ಕವನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ತಾವೆಲ್ಲರೂ ಇದನ್ನು ಬಿತ್ತರಿಸಬೇಕು ಮತ್ತು ಇದನ್ನು ಯಶಸ್ವಿಗೊಳಿಸಬೇಕು ಎಂಬುದೇ ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಹೇಳಿಕೊಂಡು ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.